ಇನ್ನೊಂದು ಹೇಳಿದ್ರೆ ನೀವು ಆಗಲೇ ಪ್ರಶ್ನೆ ಕೇಳಬೇಕಾದ್ರೆ ನಿಜವಾಗ್ಲೂ ಆಗ್ಬೇಕಾದಂತ ಕೆಲಸ ಯಾವ್ದು ಗೊತ್ತೇನು? ರಾಹುಲ್ ಗಾಂಧಿ ಅವರನ್ನು ಬಂಧನ ಮಾಡಿ. ಯಾಕೆ ಬಂಧಿಸ್ಬೇಕು ಅವರನ್ನ ಅಂತ ಹೇಳಿದ್ರೆ, ಸಂವಿಧಾನಬದ್ಧವಾಗಿರುವಂತ ಒಂದು ಚುನಾವಣಾ ಆಯೋಗ, ನಮ್ಮ ಇಡೀ ವ್ಯವಸ್ಥೆ ಅದು. ಪಾಕಿಸ್ತಾನದಲ್ಲಿ ಈ ವ್ಯವಸ್ಥೆ ಇಲ್ಲ ರೀ, ಬಾಂಗ್ಲಾದಲ್ಲಿ ಈ ವ್ಯವಸ್ಥೆ ಇಲ್ಲ ರೀ. ಇವತ್ತು ಚುನಾವಣಾ ಆಯೋಗನ ಪ್ರಶ್ನೆ ಮಾಡೋದ್ರ ಮೂಲಕ ಇಡೀ ದೇಶದ ಒಂದು ವ್ಯವಸ್ಥೆಯನ್ನು ಉದ್ಧ್ವಸ್ತಗೊಳಿಸುವಂತ ಕೆಲಸವನ್ನ, ಸಂವಿಧಾನಕ್ಕೆ ಅಪಮಾನ ಮಾಡುವಂತ, ಅಪಚಾರ ಮಾಡುವಂತ ಕೆಲಸವನ್ನ ರಾಹುಲ್ ಗಾಂಧಿ ಮಾಡ್ತಾರೆ ಅಂತ ಹೇಳಿದ್ರೆ, ಇದು ಹಿಂದೇನಿದೆ? ಅವರನ್ನು ಮಂಪ್ರು ಪರೀಕ್ಷೆ ಒಳಪಡಿಸೋದು ಬಹಳ ಅಗತ್ಯ ಇದೆ ಅಂತ ಅನ್ಸುತ್ತೆ ನಮಗೆ. ಇವತ್ತು ಹುಚ್ಚುತ್ತರ ಮಾತಾಡ್ತಾರಲ್ರಿ, ಹುಚ್ಚುತ್ತರ. ಯಾರು ಮತ ಕಳುವು ಮಾಡಿರೋದ? ತಾಕತ್ತಿದ್ರ ಮಗನೇ ಕಂಪ್ಲೇಂಟ್ ಕೊಡು. 2 ಸರಿ ನಾವು ಕೇಳಿ 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 ಸಾಕು, ಮತ ಚೋರಿ, ಮತ ಚೋರಿ, ಮತ ಚೋರಿ. 8 ಜನ ರಾಜ್ಯದೊಳಗಡೆ ಕಾಂಗ್ರೆಸ್ ಇಂದ ಗೆದ್ದಿರೋರು, ಕಳತನ ಮಾಡಿ ಗೆದ್ದಿದ್ದೀರ ನೀವು. ಆ ಮತದಾರಿಗೆ ಅಪಮಾನ ಮಾಡಕ್ಕೆ ಬದುಕಿರೋದು ನೀವು. ಕಾಂಗ್ರೆಸ್ಗೆ ಓಟ್ ಹಾಕಿರೋಂತ ಮತದಾರಿಗೆ ಅಗೌರವ ಕಾಣ್ತೀರಾ ನೀವು.